ಇಷ್ಟು ದಿನ ಎಲ್ಲದನ್ನು ನಿಭಾಯಿಸ್ಕೊಂಡು ಬಂದಿದ್ದೀರಾ. ಆದರೆ ಇನ್ನು ಮುಂದೆ ದಿನಕ್ಕೆ ಒಂದೊಂದು ರೀತಿ ಹೊಸ ಹೊಸ ತೊಂದರೆಗಳನ್ನು ಫೇಸ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ನೀವು ಗರ್ಭಿಣಿ ಬೇರೆ, ಇದನ್ನೆಲ್ಲ ಹೇಗೆ ನಿಭಾಯಿಸ್ತಿರೋ ನನಗಂತೂ ಗೊತ್ತಾಗ್ತಿಲ್ಲ. ಐ ಆಮ್ ಟೋಟ್ಲಿ ಹೆಲ್ಪ್ಲೆಸ್. ದಾರಿ ತೋರಿಸ್ಬೇಕಾದ್ ನೀವೇ ಹೀಗಂದ್ರೆ ಹೇಗೆ ಡಾಕ್ಟ್ರೆ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸಾವಿತ್ರಿ. ಇದು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಡಾಕ್ಟ್ರೆ, ಆದರೆ ನಮಗೆ ಭಾವಕ್ಕೆ ಸಂಬಂಧಪಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ ಸಾವಿತ್ರಿ. ಕಾಂಚನ ಬಂದಾಗ್ಲೂ ಪ್ರತಿ ಸರ್ತಿ ನಾನು ಅವಳ ವೆಯ್ಟನ್ನು ಚೆಕ್ ಮಾಡ್ತಾನೆ ಇದ್ದೀನಿ. 7ನೇ ತಿಂಗಳಲ್ಲಿ ಅವಳ ವೆಯ್ಟಲ್ಲಿ ಯಾವ ಡಿಫ್ರೆನ್ಸಸ್ಸು ಇರಲಿಲ್ಲ, ನಾರ್ಮಲ್ ಆಗಿತ್ತು. ಆದರೆ 8ನೇ ತಿಂಗಳಲ್ಲಿ ಬಂದಾಗ ತುಂಬ ಡಿಫ್ರೆನ್ಸಸ್ ಕಾಣಿಸ್ಕೊಂಡಿದೆ. ಅವ್ರು ಇಷ್ಟು ದಿನ ತಗೊಳ್ತಾ ಇದ್ದಿದ್ದ ಮೆಡಿಸಿನ್ಸ್, ಟಾನಿಕ್ ಇದ್ಯಾವುದೂ ಈಗ ವರ್ಕ್ ಆಗ್ತಾ ಇಲ್ಲ. ದೈಹಿಕವಾಗಿ ತುಂಬಾ ಬದಲಾವಣೆಗಳು ಕಾಣಿಸ್ತಾ ಇದೆ. BPL ಕೂಡ ಏರ್ಪೇರ್ ಆಗ್ತಾ ಇದೆ. 2 ವಾರದಲ್ಲಿ ಇದೆಲ್ಲ ಸಾಧ್ಯನಾ ಡಾಕ್ಟರ್? ಸಾಧ್ಯ ಆಗತ್ತೆ ಸಾವಿತ್ರಿ. ಸರಳವಾಗಿ ಅರ್ಥ ಆಗೋ ಥರ ಹೇಳೋದಾದ್ರೆ, ಹುಣ್ಣಿಮೆ ಚಂದ್ರ ಕರಗತ್ತಲ್ಲ, ಆ ರೀತಿ ಅವಳು ಹೊಟ್ಟೆ ಕರಗ್ತಾ ಬರುತ್ತೆ, ತೂಕ ಕಡಿಮೆ ಆಗುತ್ತೆ. ದಿಸ್ ಇಸ್ ವೆರಿ ಕಾಮನ್. ನೋಷನಲ್ ಪ್ರೆಗ್ನೆನ್ಸಿನಲ್ಲಿ ಇದೆಲ್ಲ ಸಹಜವಾಗಿ ನಡೆಯುವಂಥದ್ದು. ಆಕ್ಚುಯಲ್ ಪ್ರೆಗ್ನೆನ್ಸಿ 8ನೇ ತಿಂಗಳ ಸ್ಟೇಟಸ್ಗೆ ವಿರುದ್ಧವಾಗಿದೆ ಕಾಂಚನನ ಸ್ಟೇಟಸ್. ಬೇಕಿದ್ರೆ ಇನ್ನೊಂದು 2 ದಿನ ಬಿಟ್ಟು ಅಬ್ಸರ್ವ್ ಮಾಡಿ ನೋಡಿ. ಊಟ ಸೇರ್ತಿಲ್ಲ ಅಂತ ಹೇಳ್ತಾಳೆ, ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾಳೆ. ನೋಷನಲ್ ಪ್ರೆಗ್ನೆನ್ಸಿಯ ಇದೆಲ್ಲ ಲಕ್ಷಣಗಳು. ನೋಷನಲ್ ಪ್ರೆಗ್ನೆನ್ಸಿ ಮೆಂಟಲ್ ಸ್ಟೇಟಸ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ದೇಹದಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ರೆಡ್ ಬ್ಲಡ್ ಸೆಲ್ಸ್ ವೀಕ್ ಆಗುತ್ತೆ. ಮೆಂಟಿಯಾಕ್ಟ್ರಿ ಕ್ಯೂಬಾಸಸ್ ಇನ್ನೊಂದು 4 ದಿನದಲ್ಲಿ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. 6ನೇ ದಿನಕ್ಕೆ ಯೂಟ್ರಸ್ ಅಲರ್ಜಿ ಆಗುತ್ತೆ. ಇದು ಯಾವುದು ಕಾಂಚನಂಗೆ ಗೊತ್ತಾಗೋದಿಲ್ಲ. ಬ್ಲಡ್ ಸೆಲ್ ವೀಕ್ ಆಗಿ ಮೆಂಟಿಯಾಕ್ಟ್ರಿ ಕ್ಯೂಬಾಸಸ್ ಕೆಲಸ ಮಾಡದೇ ಇದ್ದಾಗ ಅವಳ ದೇಹದಿಂದ ಫಿಸಿಕಲ್ ಗ್ಯಾಸ್ ಆಚೆ ಹೋಗೋ ಚಾನ್ಸಸ್ ಇದೆ. 19 ಗಂಟೆಯಲ್ಲಿ ಅವಳ ಹೊಟ್ಟೆ ಕರಗುತ್ತೆ. ಅಷ್ಟರೊಳಗೆ ಅವಳ ಮಡ್ಲಲ್ಲಿ ಒಂದು ಮಗು ಇಲ್ಲದೆ ಹೋದರೆ ಮೆಂಟಲಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇದೆ. ಹುಚ್ಚು ಹಿಡಿಬೋದು ಅಥವಾ ಸತ್ತು ಹೋಗ್ಬೋದು. ನೋಷನಲ್ ಪ್ರೆಗ್ನೆನ್ಸಿ ಮೆಂಟಲ್ ಸ್ಟೇಟಸ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅತ್ತೆ, ನನಗೆ ತುಂಬ ಸಂತೋಷ ಆಗ್ತದೆ. ನನ್ನ ಹೊಟ್ಟೆಲಿ ಮಗು ಬೆಳವಣಿಗೆ ಆಗ್ತದೆ. ಮಗು ಬಗ್ಗೆ, ಬದುಕಿನ ಬಗ್ಗೆ ವಿನುತಾ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದಾಳೆ. ನಿರಾಸೆ ಆಯಿತು ಅಂದರೆ ಅವಳು ಖಂಡಿತ ಬದುಕಲ್ಲ. ನಾನು ಅವಳನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ಮೆಂಟಿಯಾಕ್ಟ್ರಿ ಕ್ಯೂಬಾಸಸ್ ಇನ್ನೊಂದು 4 ದಿನದಲ್ಲಿ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. 6ನೇ ದಿನಕ್ಕೆ ಯೂಟ್ರಸ್ ಅಲರ್ಜಿ ಆಗುತ್ತೆ. ಇದು ಯಾವುದು ಕಾಂಚನಂಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಗಟ್ಟಿಯಾದ ನಿರ್ಧಾರನ ತಗೋಬೇಕು. 19 ಗಂಟೆಯಲ್ಲಿ ಅವಳ ಹೊಟ್ಟೆ ಕರಗುತ್ತೆ. ಅಷ್ಟರೊಳಗೆ ಅವಳ ಮಡ್ಲಲ್ಲಿ ಒಂದು ಮಗು ಇಲ್ಲದೆ ಹೋದರೆ ಮೆಂಟಲಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇದೆ. ಹುಚ್ಚು ಹಿಡಿಬೋದು ಅಥವಾ ಸತ್ತು ಹೋಗ್ಬೋದು. ಅವಳ ಉಳಿವಿಗೆ ಏನೇನು ಬೇಕೋ ಅದೆಲ್ಲವನ್ನು ನಾನು ಮಾಡಬೇಕು, ಮಾಡ್ತೀನಿ. ಅಕ್ಕ, ನಾನು ನಿಮ್ಮ ಕಾಲ ಮೇಲೆ ಮಲ್ಕೊಳ್ಳ? ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ತೀರಾ ಅಲ್ವಾ? ಈ ಸಮಯ ನಿಂದು. ಇದು ಕೊಡೋ ಸಂತೋಷದ ಪಾಲ್ ಮಾತ್ರ ನಂದು. ನಾನೀಗ ಚಿಕ್ಕ ಮಗು ಥರ.
ಯಾಕೆ ಈ ನಗು? ಮನಸ್ಸು ಹೇಗೆಲ್ಲ ಆಡುತ್ತೆ. ಒಂದೊಂದ್ಸಲ ಏನೇನನ್ನೆಲ್ಲ ಬಯಸ್ಬಿಡುತ್ತೆ. ಇಂಥ ಮನಸ್ಸಿಗೆ ನಾವು ಗುಲಾಮರಾಗಿರ್ತೀವಿ. ಒಳ್ಳೆ ಯೋಚನೆ ಮನಸ್ಸಲ್ಲಿದ್ರೆ ಒಳ್ಳೆತನನ ಮೈಗೂಡಿಸ್ಕೋತೀವಿ. ಕೆಟ್ಟ ಯೋಚನೆ ಮನಸ್ಸಲ್ಲಿದ್ರೆ ಕೆಟ್ಟವರಾಗ್ತೀವಿ. ಬೆಳೀತಾ ಬೆಳೀತಾ ಪುಟ್ಟ ಹುಡುಗ ರಾವಣ ಆದ. ಹುಟ್ಟುತ್ತಾ ಅಲ್ಲ ಅಲ್ವಾ, ದೊಡ್ಡವರಾಗ್ತಾ ಆಗ್ತಾ ಕೆಟ್ಟವರಾಗ್ತೀವಿ. ಅದಕ್ಕೆ ಬೆಳಿಲೇಬಾರ್ದು, ಚಿಕ್ಕವರಾಗೆ ಇದ್ದು ಬಿಡ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಳ್ತಿದ್ಯಾ? ಕರ್ಣ ಕತ್ತರಿಸ್ದಂಗಾಗತ್ತೆ. ಅಳ್ಬೇಡ. ಪಾಪ ಪ್ರಜ್ಞೆ ಅಳಿಸ್ತಾ ಇದೆ. ನಿಲ್ಲಲ್ಲ ಅಕ್ಕ. ನಾನು ಏನ್ ಮಾಡ್ಲಿ? ನೀನೇನ್ ಪಾಪ ಮಾಡಿದ್ಯಾ ವಿನುತಾ? ಪುಣ್ಯ ಮಾಡಿರೋದಕ್ಕೆ ತಾಯಿ ಸ್ಥಾನ ನಿನಗೆ ಸಿಗ್ತಾ ಇರೋದು. ನೀನೇನು ಪಾಪ ಮಾಡಿಲ್ಲ. ಪುಣ್ಯ ಮಾಡಿದೀನಿ ಅಂತ ಹೇಳೋದಕ್ಕಿಂತ ನಿಮ್ಮಂತ ಒಳ್ಳೆ ಸವಾಸದಿಂದ ಅಂತ ಹೇಳ್ಬೋದು. ಹಾಗೆಲ್ಲ ಮಾತಾಡ್ಬಾರ್ದು. ಇಲ್ಲಕ್ಕ, ನಾನು ಸರಿ ಇಲ್ಲ. ನನ್ನ ಹಾಗೆ ನಿಮ್ಗೂ ಒಂದು ಮನಸ್ಸಿರುತ್ತೆ ಅಂತ ನನಗೆ ಅನಿಸ್ಲೇ ಇಲ್ಲ. ನನ್ನ ಹಾಗೆ ನಿಮ್ಮ ಮನಸ್ಸಲ್ಲೂ ಕನಸುಗಳಿರುತ್ತೆ, ಅದ್ರ ಹಿಂದೆ ಆಸೆಗಳಿರುತ್ತೆ, ಬಯಕೆಗಳಿರುತ್ತೆ ಅಂತ ಅನಿಸ್ಲೇ ಇಲ್ಲ. ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ ನಿಮ್ ಜೊತೆ. ಮತ್ತು ಸೀಮಂತದ ದಿವಸ ನೀವು ನನಗೆ ಆರತಿ ಮಾಡಿದ್ರಿ. ನಿಮ್ ಕಣ್ಣಲ್ಲಿ ನೀರಿತ್ತು. ಅದು ಹೃದಯದ ನೋವು ಕಣ್ಣೀರಾಗಿ ಹರಿತಿತ್ತು. ಅವತ್ತು ನನಗೆ ಅದು ಅರ್ಥನೇ ಆಗ್ಲಿಲ್ಲ ಅಕ್ಕ. ಈಗ ಅರ್ಥ ಆಗ್ತಾ ಇದೆ. I'm really sorry. I'm really sorry. ನನ್ನಿಷ್ಟದ ಪ್ರಕಾರ ನಾನು ಹೇಗೆ ಹೇಳಿದ್ನೋ ಹಾಗೆ ನನ್ನ ಸೀಮಂತನ ನಡೆಸ್ಕೊಟ್ರೆ. ಆದ್ರೆ ನಿಮ್ಮ ಆಸೆಗಳು ನನ್ನ ಆಟಕ್ಕೆ, ನನ್ನ ಕೆಟ್ಟ ಬುದ್ಧಿಗೆ ಬಲಿ ಆಯ್ತು. ಯಾವುದೇ ಕಾರಣಕ್ಕೂ ನೀವು ನನ್ನ ಕ್ಷಮಿಸ್ಬೇಡಿ. ನೀವು ನನ್ನ ಕ್ಷಮಿಸಿದ್ರೆ ವಾಪಸ್ ಕಳ್ಳಿ ಗಿಡಕ್ಕೆ ನೀರ್ ಹಾಕಿ ಬೆಳೆಸ್ದಂಗಾಗತ್ತೆ. ನನ್ನ ಕ್ಷಮಿಸ್ಬೇಡಿ. ಈಗ ಯಾಕದಲ್ಲ? ನನಗೇನು ಬೇಜಾರಾಗಿಲ್ಲ. ನಿನ್ ಸೀಮಂತ ನಡಿಬೇಕಿತ್ತು. ನಿನಗೆ ಹೇಗಿಷ್ಟ ಆಯ್ತೋ ಹಾಗೆ ನಡೀತು. ಅದ್ ನನಗೂ ಸಂತೋಷ. ನನಗೇನು ಬೇಜಾರಿಲ್ಲಮ್ಮ. ನನ್ನ ಹತ್ರ ಇಷ್ಟು ಒಳ್ಳೆಯೊಳಗೆ ನಡ್ಕೋಬೇಡಿ. ಸ್ವಲ್ಪ ಒರಟಾಗೆ ಇರಿ. ನನ್ಗೇನು ಬೇಜಾರಾಗಲ್ಲ. ಯಾಕೆ ಹೇಳಿ? ನನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದೇನ್ ಗೊತ್ತಾ, ನಿಮ್ಮಂಥ ಅಕ್ಕ ನನಗೆ ಮತ್ತೆ ಸಿಗಲ್ಲ. ಅದನ್ನ ಗಳಿಸೋ ಯೋಗ್ಯತೆನೂ ನನಗಿಲ್ಲ. ಆದ್ರೆ ನಿಮ್ಮಂಥ ಅಕ್ಕನ್ನ ಕಳ್ಕೋಬಾರ್ದು ಅಂತ ಅರ್ಥ ಆಗಿದೆ. ನಿಮ್ಮನ್ನ ಅಕ್ಕ ಅನ್ನೋ ಬದಲು ದೇವರು ಅಂತ ಕರೀಲ ಅಂತ ಅನ್ಸುತ್ತೆ. ಆದ್ರೆ ಮರುಕ್ಷಣ ಇನ್ನೊಂದು ಯೋಚನೆ ಬರುತ್ತೆ. ಏನ್ ಗೊತ್ತಾ, ದೇವರು ಯಾವಾಗ್ಲೂ ನಮ್ಮಿಂದ ದೂರನೇ ಇರ್ತಾನೆ. ಅದಕ್ಕೆ
ನಾನು ನಿಮ್ಮನ್ನ ಕೇಳಿದ್ ನಿಮ್ಮನ್ನ ತಾಯಿ ಅನ್ಲ ಅಂತ. ನೋಡಿ, ಇಲ್ಲ ಸ್ವಾರ್ಥನೆ. ಕೆಟ್ಟವ್ರು ಇರ್ಬೇಕು, ಆಗ್ಲೇ ಒಳ್ಳೆತನದ ಬೆಲೆ ಗೊತ್ತಾಗೋದು. ಕತ್ಲು ಆವರಿಸ್ಬೇಕು, ಆಗ್ಲೇ ಬೆಳಕು ಬೇಕು ಬೇಕು ಅಂತ ಅನ್ಸೋದು. ನನ್ನಂತ ಕೆಟ್ಟವಳಿರ್ಬೇಕು, ಕತ್ಲಿರ್ಬೇಕು. ಯಾಕೆ ಹೇಳಿ? ನೀವು ಒಳ್ಳೆಯವರು, ಬೆಳಕು ಕೊಡೋರು. ನಿಮ್ಮ ಒಳ್ಳೆತನ, ನಿಮ್ಮ ಬೆಳಕು ಎಲ್ರಿಗೂ ಸಿಗ್ಬೇಕು, ಯಾವಾಗ್ಲೂ ಶಾಶ್ವತವಾಗಿರ್ಬೇಕು. ಅಕ್ಕ ಹೇಳು, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟೋ ಭಾಗ್ಯ ಆ ದೇವರು ನನಗ್ಯಾಕೆ ಕೊಡ್ಲಿಲ್ಲ? ಉತ್ತರ ಸಿಗದೆ ಇರೋ 1000 ಪ್ರಶ್ನೆಗಳನ್ನ ಆ ದೇವರು ನಮ್ಮ ಕಣ್ಮುಂದೆ ಇಟ್ಟಿರ್ತಾನೆ. ಆದ್ರೆ ಈ ಪ್ರಶ್ನೆಯಲ್ಲಿ ಆತ್ಮೀಯತೆ ಇದೆ, ಮನಸ್ಸು ತುಂಬಾ ಮಾಧುರ್ಯ ಇದೆ. ಇನ್ನು 6 ದಿನಕ್ಕೆ ವಿನುತನ್ ಹೆರಿಗೆ ಆಗುತ್ತೆ ಅಂತ ಅವಳು ಭಾವಿಸಿದಾಳೆ. ನಾನ್ ಮಗುನ ಹೆತ್ತರೇನೆ ಅವಳು ಬದುಕೋದು. ಅವಳನ್ನ ನಾನು ಉಳಿಸ್ಕೋಬೇಕು. ತಾಯಿ ಸ್ಥಾನದಲ್ಲಿಟ್ಟು ನನ್ನ ಪೂಜಿಸ್ತಾ ಇದ್ದಾಳೆ. ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡು. ಅವಳನ್ನ ಉಳಿಸ್ಕೊಳ್ಳೋ ದಾರಿಲಿ ಒಂದಷ್ಟು ತೊಂದರೆಗಳಿದೆ, ಅದನ್ನ ನೀನ್ ನಿವಾರಿಸ್ಬೇಕು. ನನ್ನ ತಂಗಿ ಉಳಿಬೇಕು. ನಾನ್ ನಿರ್ಧಾರ ಮಾಡಿದ್ದೀನಿ. 7ನೇ ತಿಂಗಳಿಗೆ ಆಪರೇಷನ್ ಮಾಡಿಸ್ಕೊಂಡು ವಿನುತನ್ ಕೈಗೆ ಮಗುನ ಕೊಡ್ತೀನಿ. ನನ್ಗೆ ಗೊತ್ತು, ನನ್ನ ಈ ನಿರ್ಧಾರದಿಂದ ನನ್ನ ಪ್ರಾಣ ಹೋಗ್ಬೋದು. ಹೋಗ್ಲಿ, ವಿನುತನ್ ಕೈಗೆ ಮಗುನ್ ಕೊಟ್ಟು ಈ ವಂಶನ ಬೆಳೆಸ್ಬೇಕು. ಕಾಪಾಡು ತಂದೆ. ಓ ಬೀಗ್ರೆ, ಬನ್ನಿ. ಏನು ತುಂಬಾ ಅಪರೂಪ ಆಗ್ಬಿಟ್ರಲ್ಲ. ಅಪರೂಪ ಅನ್ನೋ ಮಾತು ಕೇಳಿದ್ರೆ ಭಯ ಆಗುತ್ತೆ. ಏನು ಭಯನಾ? ಯಾಕೆ? ಅಪರೂಪಂ ಚೋರ ದರ್ಶನಂ ಅಂತ ಹೇಳ್ತಾರೆ. ಒಳ್ಳೆ ತಮಾಷೆ ಆಯ್ತು ನಿಮ್ದು. ಸಾವಿತ್ರಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡ್ತಾ ಇದ್ದಾಳೆ? ಅವಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಹೌದಾ? ಸಾವಿತ್ರಿನೂ ನನ್ಗೆ ಅಪರೂಪ ಆಗ್ಬಿಟ್ಲು ನೋಡಿ. ಇರಿ, ನಾನ್ ಫೋನ್ ಮಾಡಿ ಆದಷ್ಟು ಬೇಗ ಬಾ ಅಂತ ಹೇಳ್ತೀನಿ. ಬೇಡ ಬೇಡ, ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡೋದಿದ್ದೇನೆ. ಏನು ನನ್ನ ಹತ್ರನಾ? ಉಷಾ, 1 ಕಪ್ ಕಾಫಿ ತಗೊಂಬಮ್ಮ. ಏನ್ ವಿಷಯ ಹೇಳಿ ಬಿಗ್ರೆ? ಹೆತ್ತವ್ರಿಗೆ ಇರುತ್ತಲ್ಲ ಬೈಕೆ. ಸಾವಿತ್ರಿ 7 ತಿಂಗಳಾಯ್ತು. ಸಾವಿತ್ರಿ ಸೀಮಂತ ಬಾಣಂತನ ಎರಡೂ ನಮ್ಮಲ್ಲೇ ಆಗ್ಬೇಕು ಅನ್ನೋದು ನನ್ನ ಆಸೆ. ಪದ್ಮಂದು ಅದೇ ಆಸೆ. ನಿಮಗ್ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶನೂ ನನ್ನ ಆಸೆ ಹಿಂದೆ ಇದೆ. ಸಾವಿತ್ರಿನ ನೋಡ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಬಿಗ್ರೆ. ವೈಶಾಲಿ ಅವರೇ, ನನ್ನ ಮಾತಿನ ಅರ್ಥ ಆಗಲ್ಲ. ಕಾಂಚನಂಗೂ ಹೆರಿಗೆ ಆಗುತ್ತೆ, ಮಗು ಬಾಣಂತನ ಅದು ಇದು ಅಂತ 108 ಕೆಲಸಗಳಿರುತ್ತೆ ನಿಮ್ಗೆ. ಪಾಪ ಒಬ್ಬರೇ ಎಷ್ಟು ಅಂತ ಒದ್ದಾಡ್ತೀರಿ? ಹೇಗಿದ್ರು ಮೊದಲನೇ ಬಾಣಂತನ ನಿಮ್ಮಲ್ಲೇ ಆಗ್ಬೇಕು ಅನ್ನೋ ನಿಮ್ಮ ಆಸೆ ಇತ್ತು, ಅದು ನಡೀತು. 2ನೇ ಬಾಣಂತನ ಆದ್ರೂ ಸಾವಿತ್ರಿ ನಮ್ಮ ಜೊತೆಲಿ ಇರ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಆಗ್ಲಿ ಬಿಗ್ರೆ, ಹೋದ್ಸಲ ಮಗು ವಿಷಯದಲ್ಲಾದ ಅಸಮಾಧಾನಗಳು ಮತ್ತೆ ಮರ್ಕಳಿಸೋದ್ ಬೇಡ.
ಮಗು ಬಂದ್ ಸಂಭ್ರಮನೂ ಸರಿಯಾಗಿ ಆಚರಿಸೋಕ್ಕಾಗ್ಲಿಲ್ಲ. ನಾನು ಸುಶೀಲ್ ಹತ್ರ ಮಾತಾಡ್ತೀನಿ. ಅಯ್ಯಯ್ಯೋ, ಅವ್ರು ಬೇಡ ಅಂದ್ಬಿಟ್ರೆ ತುಂಬಾ ಕಷ್ಟ. ಮೊದಲೇ ಸಾವಿತ್ರಿ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಪ್ರೀತಿ ಇದ್ದಿದ್ದ ಜಾಗದಲ್ಲೇ ಆತಂಕ ಬಂದು ಕೂತಿದೆ. ಯಾಕೆ ಮಾವ ಸೊಸೆ ಮಧ್ಯೆ ಏನಾದ್ರೂ ಜಗಳ ಮನಸ್ತಾಪ ಏನಾದ್ರೂ ಇದೆಯಾ? ಛೇ, ಹಾಗೆಲ್ಲ ಏನೂ ಇಲ್ಲ ಬಿಗ್ರೆ. ಮೊದಲನೇ ಹೆರಿಗೆನಲ್ಲಿ ಸಾವಿತ್ರಿ ನೂರಾರು ಸಮಸ್ಯೆಗಳನ್ನ ಅನುಭವಿಸ್ಬಿಟ್ಲು. ಈ ಹೆರಿಗೆನಲ್ಲಿ ಏನಾದ್ರೂ ಆಗ್ಬೋದೇನೋ ಅನ್ನೋ ಆತಂಕ ಅಷ್ಟೇ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲೇ ಈ ಆತಂಕ ಎಲ್ಲ ಅಲ್ವಾ? ಒಬ್ಬ ಮಗಳನ್ನ ಕಳ್ಕೊಂಡು ನೋವೇ ಇನ್ನೂ ದೂರ ಆಗಿಲ್ಲ. ಇವಳಿಗೇನಾದ್ರೂ ಚಚೆ, ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಬಿಗ್ರೆ. ನೋಡಿ, ಒಳ್ಳೆ ಆಸ್ಪತ್ರೆ, ಒಳ್ಳೆ ಡಾಕ್ಟರ್ ಹತ್ರನೇ ಎಲ್ಲಾನು ತೋರ್ಸೋಣಂತೆ. ನೀವೇನು ಹೆದರ್ಬೇಡಿ, ಅವಳಿಗೇನೂ ಆಗಲ್ಲ. ದೇವ್ರ ಮೇಲೆ ಭಾರ ಹಾಕಿದ್ರೆ 2 ದಿವಸ ಕಳ್ಕೊಂಡು ಬರ್ತೀನಿ ಸಾವಿತ್ರಿನ ಕರ್ಕೊಂಡು ಹೋಗೋದಕ್ಕೆ. ಆಗ್ಲಿ ಬಿಗ್ರೆ, ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಬರ್ತೀನಿ ಬಿಗ್ರೆ. ಡಾಕ್ಟ್ರೆ, ಸಾವಿತ್ರಿ, ಸತ್ಯ ಹೇಳ್ಬಿಡೋದು ಒಳ್ಳೇದು. ಇಷ್ಟು ದಿನ ಸುಳ್ಳು ಹೇಳಿದ್ದೆ ನಾನು ವಿನುತಾ ಉಳಿಲಿ ಅಂತ. ಡಾಕ್ಟ್ರೆ, ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ನಾ ಅಡ್ಮಿಟ್ ಆಗ್ತೇನೆ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಗಿನ್ನೂ 7 ತಿಂಗಳು ಸಾವಿತ್ರಿ. ನನಗೆ ವಿನುತಾ ಉಳಿಬೇಕು ಡಾಕ್ಟ್ರೆ. 7 ತಿಂಗಳಲ್ಲಿ ಆಪರೇಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೇಕಾದ್ರೂ ಅಪಾಯ ಆಗ್ಬೋದು. ಆ ದೇವ್ರಿದ್ದಾನೆ, ಅವನ್ನೆಲ್ಲ ನೋಡ್ಕೋತಾನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನರ್ಸಿಂಗ್ ಹೋಮ್ ನನ್ ಸ್ವಂತದ್ದಲ್ಲ. ಈಗೇನು ನಿಮಗೆ ನಾನು ಹೆರಿಗೆ ಮಾಡಕ್ ಆಗುತ್ತೋ ಇಲ್ವೋ? ಯಾಕೆ ಹೇಳಿದ ಅರ್ಥ ಆಗ್ತಾ ಇಲ್ಲ? ನನ್ನ ಜೊತೆ ಇನ್ನೂ 2 ಡಾಕ್ಟರ್ಸ್ ಇರ್ತಾರೆ ಸಾವಿತ್ರಿ. ಸಾವಿತ್ರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 7ನೇ ತಿಂಗಳಿನಲ್ಲಿ ಡೆಲಿವರಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸಿಸೇರಿಯನ್. ಮನೆಯವ್ರು ಎಲ್ಲರೂ ಒಪ್ಪಿಗೆ ತಗೋಬೇಕಾಗತ್ತೆ. ಕೇಸ್ ಶೀಟ್ ಮೇಲೆ ಅವ್ರ ಸಿಗ್ನೇಚರ್ಸ್ ಬೇಕಾಗತ್ತೆ. ಆಗ ಎಲ್ರಿಗೂ ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ. ನೀವೇ ಹೇಳಿ, ನಿಮ್ ತಂದೆ, ನಿಮ್ ಹಸ್ಬೆಂಡ್ ಇದಕ್ಕೆ ಒಪ್ಕೋತಾರ? ನಿಮ್ ತಂದೆ ನಿಮ್ ಮೇಲೆ ಜೀವನ ಇಟ್ಕೊಂಡಿದಾರ ಸಾವಿತ್ರಿ. ನೀವು ನನ್ನ ಹೆರಿಗೆ ಮಾಡ್ತಿದ್ದೀರಾ ಅಷ್ಟೇ. ನನ್ನ ಮಗು ವಿನುತನ್ ಕೈ ಸೇರುತ್ತೆ. ಇದು ನನ್ನ ಕೊನೆ ನಿರ್ಧಾರ. ಇದ್ರ ಮೇಲೆ ಯಾರ ಸಲಹೆ ಸೂಚನೆಗಳು ನನಗ್ ಬೇಕಾಗಿಲ್ಲ. ನನ್ನ ಸಮಯ ಬಂದಾಗಿದೆ, ಅದು ನನಗೆ ಗೊತ್ತು. ಮಾನಸಿಕವಾಗಿ ನಾನು ಅದಕ್ಕೆ ತಯಾರಾಗಿದ್ದೀನಿ. ದುಡುಕ್ಬೇಡಿ ಸಾವಿತ್ರಿ. ಕಾಂಚನನ್ ದೇಹದಲ್ಲಾಗೋ ಬದಲಾವಣೆಯಿಂದ ಇವತ್ತಲ್ಲ ನಾಳೆ ಅವಳಿಗೆ ಸತ್ಯ ಏನು ಅನ್ನೋದು ಗೊತ್ತಾಗೇ ಆಗುತ್ತೆ. ಆದ್ರೆ ನಿಮಗೆ ಇನ್ನೊಂದು ಮಗು ಇದೆ, ಆ ಮಗು ಬಗ್ಗೆ ಯೋಚನೆ ಮಾಡಿ. ಆ ಮಗುನ್ನು ವಿನುತಾನೆ ನೋಡ್ಕೋತಾಳೆ. ನನ್ನ ನಂದಿತ ಯಾವತ್ತೂ ಅನಾಥೆ ಆಗಲ್ಲ ಡಾಕ್ಟ್ರೆ. ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ರು ಏನೋ. ನೀವು ನನಗೆ ತೋರಿಸ್ತಿರೋ ಕನಿಕರ ನೋಡಿದ್ರೆ ನನ್ನ ಮನಸ್ಸು ತುಂಬುತ್ತೆ. ಆದ್ರೆ ನಾನು ಈ ತ್ಯಾಗನ ಮಾಡ್ಲೇಬೇಕು. 9ನೇ ತಿಂಗಳು ತುಂಬಿದ್ಮೇಲೂ ನನ್ನ ಹೆರಿಗೆಯಲ್ಲಿ ನಾನು ಉಳಿತೀನೋ ಇಲ್ವೋ ಅದೇ ಅನುಮಾನ ಇದೆ. ಸತ್ಯನೊಪ್ಪಿಗೆ ಬೇಕು ಅಂತಂದ್ರಿ ಅಲ್ವಾ, ಅದನ್ನ ನಾನು ತರ್ತೀನಿ. ನನ್ನ ಹೆರಿಗೆ ನೀವು ಮಾಡಿ. ವಿನುತನ್ಗೆ ಯಾವ ಡೇಟ್ ಕೊಟ್ಟಿದ್ದೀರೋ ಅದೇ ಡೇಟಲ್ಲಿ ನನಗೂ ಸಿಸೇರಿಯನ್ ಮಾಡಿ ಮಗುನ ಹೆತ್ತು ಹೋಗ್ತೀನಿ. ನಾನು ಹೋದ್ಮೇಲೂ ನೀವು ಈ ಸತ್ಯನ ಯಾರಿಗೂ ಹೇಳಬಾರ್ದು. ಅದೇ ನೀವು ನನ್ನ ಸಾವು ಕೊಡೋ ನಿಜವಾದ ಗೌರವ. ನನಗೆ ಹೆರಿಗೆ ಮಾಡ್ಬಿಡಿ ಡಾಕ್ಟ್ರೆ. ನೀವು ಹೇಳ್ತಿರೋ ನೋಡ್ತಿದ್ರೆ ವಿನುತಾ ಅವಳಿಗೆ ಏನಾದರೂ ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಅದಷ್ಟೊಂದು ಸುಲಭ ಅಲ್ಲ ಸಾವಿತ್ರಿ. ಅಲ್ಲ, ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು? ಅಂದ್ರೆ ಏನರ್ಥ? ನಿನಗೆ ಮಗು ಆಗಲ್ಲ, ನೀನು ಇಷ್ಟು ದಿನ ಇದ್ದಿದ್ದು ಭ್ರಮೇಲಿ ಅಂತ ಹೇಳೋದಾ? ಇಲ್ಲ, ಸೈಕಿಯಾಸಿಸ್ನ ಹೊಸ ಮೆಥಡ್ನ ಪ್ರಯೋಗ ಮಾಡಬೇಕು ಅಂತಿದ್ದೀನಿ. ಅಂದ್ರೆ ನಿಮ್ಮಿಬ್ರು ಉಳಿಸ್ಕೊಳ್ಳೋದು. ಆಗುತ್ತಾ ಡಾಕ್ಟ್ರೆ? ಪ್ರಯತ್ನ ಪಡ್ತೀನಿ ಸಾವಿತ್ರಿ. ಇದು ಮನಸ್ಥಿತಿಗೆ ಸಂಬಂಧಪಟ್ಟಿರೋ ವಿಚಾರ. ಜೀವ ಮನಸ್ಥಿತಿ ಮೇಲೆ ನಿಂತಿದೆ. ಸೈಕಿಯಾಸಿಸ್ನ ಹೊಸ ಪ್ರಯೋಗನ ನಾನು ಮಾಡೇ ಮಾಡ್ತೀನಿ. ನೀವು ಏನಾದರೂ ಮಾಡಿ ಡಾಕ್ಟ್ರೆ, ವಿನುತಾ ಉಳಿಬೇಕು, ಅದೇ ನನ್ನ ಉದ್ದೇಶ. ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ. ಫೀಮೇಲ್ ಫೀಟಿಸೈಡ್ನ ನಿಲ್ಲಿಸೋದಕ್ಕೆ ಕಾನೂನು ಬಂದು, ಆದರೆ ಭ್ರೂಣ ಹತ್ಯೆಯನ್ನು ನಿಲ್ಲಿಸೋದಕ್ಕಾಗಲಿಲ್ಲ. ಕೌನ್ಸಿಲಿಂಗ್ ಮಾಡಿ ಕೆಲವು ಭ್ರೂಣ ಹತ್ಯೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು ಅಷ್ಟೇ. ಒಬ್ಬ ಮನುಷ್ಯನ ದೇಹನ ಹೇಗೆ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ತೀವೋ ಅದೇ ರೀತಿ ಅವನ ಮನಸ್ಸನ್ನ ಕೂಡ ಚೆಕಪ್ಗೆ ಒಳಪಡಿಸ್ಬೇಕು. ಈಗ ನೀವು ಹೇಳ್ತಿದ್ರಲ್ಲ,
ಡೆಲಿವರಿ ಮಾಡಿಬಿಡಿ, ಮಗುನ ಹೆತ್ಕೊಡ್ತೀನಿ. ಇದು ಎಲ್ಲದಕ್ಕಿಂತ ನನ್ನ ಆಪ್ಷನ್ ಇಸ್ ಬೆಟರ್. ವಿನುತಾ ಹೆರಿಗೆ ದಿನಗಳನ್ನ ಎಣಿಸ್ತಾ ಇದ್ದಾಳೆ ಡಾಕ್ಟರ್. ಮಾನಸಿಕ ತಜ್ಞರು ಹೇಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ವಿನುತಂಗೆ ಸಣ್ಣ ಅನುಮಾನ ಬಂದರೂ ಸಾಕು, ನಾವು ಅವಳನ್ನ ಕಳ್ಕೊಂಡು ಲೆಕ್ಕನೇ. ಹಾಗಂತ ನಿಮಗೆ ಪ್ರೀ ಮೆಚ್ಯೂರ್ ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ ಸಾವಿತ್ರಿ. 7ನೇ ತಿಂಗಳಲ್ಲಿ ಮಗು ಹುಟ್ಟಿದ್ರೆ ಅದ್ರ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ. ಜೊತೆಗೆ ಅದು ಆರೋಗ್ಯವಾಗಿರುತ್ತೆ ಅಂತ ನಾವು ನಿಮಗೆ ಭರವಸೆ ಕೊಡೋದಕ್ಕಾಗೋದಿಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಣಕ್ಕೆ ಕೂಡ ತೊಂದರೆ ಆಗೋ ಚಾನ್ಸಸ್ ಇದೆ. ಇದರಿಂದ ನಮ್ಮ ನರ್ಸಿಂಗ್ ಹೋಮ್ಗೆ ಕೆಟ್ಟ ಹೆಸರು ಬರುತ್ತೆ. ಡಾಕ್ಟರ್ಸ್ಗಳ ಮೇಲೆ ನಂಬಿಕೆ ಕಳ್ಕೊತಾರೆ ಜನರು. ನಿಮ್ಮ ತಂದೆ ಕೂಡ ನಮ್ಮ ಮೇಲೆ ಕೇಸ್ ಹಾಕ್ಬೋದು. ನಾನು ವಿವರವಾಗಿ ನನ್ನ ಕೈಯಾರೆ ನಾನೇ ಬರ್ಕೊಡ್ತೀನಿ ಡಾಕ್ಟ್ರೆ. ಹೆರಿಗೆಗೆ ನನ್ನ ಪ್ರಾಣ ತ್ಯಾಗಕ್ಕೆ ನಾನೇ ಕಾರಣ ಅಂತ. ನಿಮಗೆ ಯಾವ ತೊಂದರೆ ಆಗೋದಕ್ಕೂ ಬಿಡೋದಿಲ್ಲ.